ಅವಲಕ್ಕಿ ನಗ್ಗೆಸ್ಟ್ ಮಕ್ಕಳು ಹೊಸದಾಗಿ ಏನಾದರೂ ಕೇಳಿದರೆ ಇದನ್ನು ಮಾಡಿಕೊಡಿ. ಬಹಳ ಕಡಿಮೆ ಸಮಯದಲ್ಲಿ ಇದನ್ನು ಮಾಡಬಹುದು. ಹೊರಗೆ ಕ್ರಿಸ್ಪಿ ಹಾಗೂ ಒಳಗೆ ಸಾಫ್ಟ್ ಆಗಿರುವಂಥ ಅವಲಕ್ಕಿ ನಗ್ಗೆಸ್ಟ್ನ ಒಮ್ಮೆ ಟ್ರೈ ಮಾಡಿ. ಹಾಗೂ ಈ ಸ್ನ್ಯಾಕ್ಸ್ ಮಾಡಲಿಕ್ಕೆ ತುಂಬ ಸುಲಭ. ಸೊ ಬನ್ನಿ ಈ ಪೋಹಾ ನಗ್ಗೆಸ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸೊ ಬನ್ನಿ ಅವಲಕ್ಕಿ ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿಗೆ 2 ಮೀಡಿಯಮ್ ಸೈಜ್ ಪೊಟ್ಯಾಟೊ ತಗೊಂಡು ಅದನ್ನು ಬೇಯಿಸ್ಕೋಬೇಕು. ಸೊ ಇಲ್ಲಿ ನೋಡಿ 2 ಪೊಟ್ಯಾಟೊ ಬೇಯಿಸ್ಕೊಂಡಿಟ್ಟಿದ್ದೇನೆ ಇದನ್ನು ಆಲ್ರೆಡಿ. ಈಗ ಮಿಕ್ಸರ್ ತಗೊಂಡು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಅಥವಾ ಕೈಯಿಂದಲೂ ಇದನ್ನು ಸ್ಮ್ಯಾಶ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಸ್ವಲ್ಪ ಕೈಯಿಂದಲೂ ಕೂಡ ಇದನ್ನು ಮಿಕ್ಸ್ ಮಾಡಬೇಕು, ಅಂದರೆ ಸ್ಮ್ಯಾಶ್ ಮಾಡಬೇಕು. ಸೊ ಅಲ್ಲಲ್ಲಿ ಗಂಟುಗಳು ಇರ್ತದೆ, ಅದಕ್ಕೆ ಕೈಯಿಂದಲೇ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ನೋಡ್ಬೋದು ಈಗ ಸ್ವಲ್ಪ ಗಂಟುಗಳು ಕೂಡ ಇದೆ ಪೊಟ್ಯಾಟೊದು, ಅದಕ್ಕೆ ಇನ್ನೊಮ್ಮೆ ಚೆನ್ನಾಗಿ ಕೈಯಿಂದಲೇ ಸ್ಮ್ಯಾಶ್ ಮಾಡಬೇಕು ಇದನ್ನು. ಈಗ ಪೊಟ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಅದಾದಮೇಲೆ 1 ಕಪ್ ಪೇಪರ್ ಅವಲಕ್ಕಿನ ತಗೊಳ್ಬೇಕು. ಸೊ ನಿಮಗೆ ಇಲ್ಲಿ ಕಪ್ ಮೆಷರ್ಮೆಂಟ್ ಬೇಕಂತ ಇಲ್ಲ, ನೀವು ಗ್ಲಾಸು ಅಥವಾ ಸಣ್ಣದಾಗಿರುವಂಥ ಬೌಲಲ್ಲಿ ಕೂಡ ನೀವು ಅವಲಕ್ಕಿಯನ್ನು ತಗೊಳ್ಬೋದು. 1 ಕಪ್ ಆಗುವಷ್ಟು ತಗೊಂಡು ಇದನ್ನು ಸ್ಟೇನರ್ಗೆ ಹಾಕೋಬೇಕು. ಈಗ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಅಂದರೆ ನೀರು ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೋಬಾರ್ದು. ಪೂರ್ತಿ ನೀರು ಹಾಕಿದರೆ ಇದು ಗಂಜಿ ಥರ ಆಗುತ್ತೆ, ಅದಕ್ಕೆ ಕೈಯಿಂದ ನೀರನ್ನು ಚಿಮುಕಿಸಿ ಇದನ್ನು ವಾಶ್ ಮಾಡ್ಕೋಬೇಕು. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಹೇಗೆ ವಾಶ್ ಮಾಡಬೇಕು ಅಂತ. ಸೊ ಬನ್ನಿ. ಈಗ ನೋಡಿ ಸ್ವಲ್ಪ ಕೈಯಿಂದಲೇ ನೀರನ್ನು ಈ ರೀತಿ ಚಿಮುಕಿಸಬೇಕು. ಚಿಮುಕಿಸ್ಕೊಂಡು ಈ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ನೋಡ್ಬೋದು ಈ ಥರ ಒಂಥರ ಒದ್ದೆ ಥರ ಮಾಡಬೇಕು ಇದನ್ನು. ನೋಡಿ ಪೂರ್ತಿಯಾಗಿ ಇದನ್ನು ಮಾಡ್ಕೋಬಾರ್ದು, ಪೂರ್ತಿ ನೀರು ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೋಬಾರ್ದು. ಕಂಪ್ಲೀಟಾಗಿ ಇದು ಗಂಜಿ ಥರ ಆಗುತ್ತೆ, ಅದಕ್ಕೆ ಈ ರೀತಿ ಮಾಡ್ಕೋಬೇಕು. ಸೊ ಈಗ ಇದು ರೆಡಿಯಾಗಿದೆ ಅವಲಕ್ಕಿ. ಇನ್ನು ಈ ಅವಲಕ್ಕಿಯನ್ನು ನಾವು ಸ್ಮ್ಯಾಶ್ ಮಾಡಿಟ್ಟಂಥ ಪೊಟ್ಯಾಟೊ ಬೌಲ್ಗೆ ಹಾಕ್ಕೊಳ್ಬೇಕು. ಈಗ ನೋಡಿ ಕ್ಲೀನ್ ಮಾಡಿದಂತಹ ಪೇಪರ್ ಅವಲಕ್ಕಿಯನ್ನು ಬೌಲ್ಗೆ ಹಾಕೊಂಡ ನಂತರ ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು ಇದೆಲ್ಲನೂ ಒಟ್ಟಿಗೆ ಹಾಕ್ಕೊಳ್ಬೇಕು. ಇಲ್ಲಿ ಈರುಳ್ಳಿ ನಾನು 1 ತಗೊಂಡಿದ್ದೇನೆ, ಹಾಗೆ 1 ಹಸಿಮೆಣಸಿನಕಾಯಿನ ತಗೊಂಡಿದ್ದೇನೆ. ಹಾಗೆ ಇದನ್ನು ಕಟ್ ಮಾಡಿಕೊಂಡು ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೇ ಹಾಕ್ಕೊಳ್ಬೇಕು. ಈಗ ಎಲ್ಲವನ್ನು ಬೌಲಿಗೆ ಹಾಕಿದ ನಂತರ ಈಗ 1 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಅದೇ ರೀತಿ 1-2 ಸ್ಪೂನ್ ಆಗುವಷ್ಟು ಅಕ್ಕಿ ಪೌಡ್ರನ್ನ ಹಾಕ್ಕೊಳ್ಬೇಕು. ಸೊ ಇದು ಮೈದಾ ಅಲ್ಲ, ಅಕ್ಕಿ ಪೌಡ್ರನ್ನ 2 ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಬೇಕು. ಹಾಗೆ 2 ಸ್ಪೂನ್ ಆಗುವಷ್ಟು ಕಡಲೆ ಪೌಡ್ರನ್ನು ಕೂಡ ಹಾಕ್ಕೋಬೇಕು. ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ನಂತರ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರನ್ನು ಹಾಕ್ಕೊಳ್ಬೇಕು. ಹಾಗೆ 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಂಡು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಮಿಕ್ಸ್ ಮಾಡುವಾಗ ನೀರು ಹಾಕ್ಕೋಬಾರ್ದು, ನೀರು ಹಾಕದೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೀರುಳ್ಳಿ ಹಾಗೂ ಪೊಟ್ಯಾಟೊ ಅದರಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಬರೀ ನೀರು ಹಾಕ್ಕೋಬಾರ್ದು. ನೀರು ಹಾಕಿದರೆ ಇದು ನೀರು ಆಗುತ್ತೆ, ಅದಕ್ಕಾಗಿ ಇದು ಸ್ವಲ್ಪ ಗಟ್ಟಿ ಥರ ಇರಬೇಕು. ಈ ನಗ್ಗೆಸ್ಟ್ ಮಾಡಲಿಕ್ಕೆ ಅಂದರೆ ಪೋಹಾ ನಗ್ಗೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಥರ ಆಗಬೇಕು. ಹಾಗೆ ನೋಡಿ ಇದನ್ನು ಈ ಥರ ಗಟ್ಟಿ ಮಾಡ್ಕೋಬೇಕು. ಹಾಗೆ ಜಾಸ್ತಿ ತೆಳುನು ಇದನ್ನು ಮಾಡ್ಕೋಬಾರ್ದು, ಗಟ್ಟಿ ಸ್ವಲ್ಪ ದಪ್ಪವಾಗಿ ಇದನ್ನು ಗಟ್ಟಿ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನಾವು ನಗ್ಗೆಸ್ಟ್ ಮಾಡೋದ್ರಿಂದ ಇದನ್ನು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಈಗ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ನಾವು ನಗ್ಗೆಸ್ಟ್ ಮಾಡಲಿಕ್ಕೆ ಎಷ್ಟು ನಮಗೆ ಶೇಪ್ಗೆ ಉಂಡೆ ಬೇಕು ನೋಡಿ, ಆ ಉಂಡೆಯನ್ನು ತಗೊಂಡು ಈ ಥರ ಕೈಯಲ್ಲಿ ಶೇಪ್ ಮಾಡ್ಕೋಬೇಕು. ಸೊ ನಗ್ಗೆಸ್ಟ್ ಯಾವ ಶೇಪ್ಗೆ ಇರುತ್ತೆ ನೋಡಿ, ಆ ಥರ ಶೇಪ್ ಕೊಡ್ಕೊಂಡು ಇದನ್ನು ಈ ರೀತಿ ರೆಡಿ ಮಾಡ್ಕೋಬೇಕು. ಸೊ ನಿಮಗೆ ಈ ಥರ ಬೇಕಂತಲ್ಲ ಶೇಪ್, ಯಾವ ನಿಮಗೆ ಶೇಪ್ ಇಷ್ಟ ಆ ಶೇಪಲ್ಲಿ ನೀವು ನಗ್ಗೆಸ್ಟನ್ನು ರೆಡಿ ಮಾಡ್ಕೋಬೋದು. ಸೊ ನೋಡಿ ಈಗ ನಾನು ಈ ಶೇಪಲ್ಲಿ ರೆಡಿ ಮಾಡ್ಕೊಂಡಿದ್ದೆ ನಗ್ಗೆಸ್ಟನ್ನು. ಸೊ ಇದೇ ಥರ ನೀವು ಟಿಕ್ಕಿನೂ ಕೂಡ ಮಾಡಬಹುದು. ಸೊ ನಿಮಗೆ ಈ ಥರ ಇಷ್ಟ ಇಲ್ಲದಿದ್ದರೆ ಶೇಪು ಟಿಕ್ಕಿನೂ ಕೂಡ ಮಾಡ್ಕೋಬಹುದು. ಸೊ ನಾನೀಗ ಈ ಥರ ಎಲ್ಲ ಶೇಪನ್ನು ಕೂಡ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೇನೆ ನಗ್ಗೆಸ್ಟನ್ನು. ಈ ಅವಲಕ್ಕಿ ನಗ್ಗೆಸ್ಟ್ ತುಂಬ ರುಚಿ ಆಗ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಈ ಅವಲಕ್ಕಿಯಿಂದ ಮಾಡಿರುವಂಥ ನಗ್ಗೆಸ್ಟ್ ಹಾಗೂ ಸ್ನ್ಯಾಕ್ಸ್. ಸೊ ಈಗ ನೋಡಿ ಎಲ್ಲ ನಗ್ಗೆಸ್ಟನ್ನು ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ. ಏನು ಸಖತ್ತಾಗಿ ಕಾಣ್ತಿದೆಯಲ್ಲ, ಸೂಪರ್ ಆಗಿದೆ. ಸೊ ಬನ್ನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ.
ಇಲ್ಲಿ ಫ್ರೈ ಮಾಡೋದಕ್ಕೆ ಎಣ್ಣೆ ಕೂಡ ರೆಡಿಯಾಗಿದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಟು ನಂತರ ನೀವು ಈ ನಗ್ಗೆಸ್ಟನ್ನು ಒಂದೊಂದಾಗಿ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣವೇ ಇದಕ್ಕೆ ಸೌಟು ಅಥವಾ ಸ್ಪೂನ್ ಹಾಕೋಬಾರ್ದು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಸ್ಪೂನು ಅಥವಾ ಸೌಟನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ತಿರುಗಿಸ್ಕೋಬೇಕು. ಸೊ ಮೊದಲು ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಈ ರೀತಿ ಬರಬೇಕು. ಅದಾದಮೇಲೆ ಇದನ್ನು ಟರ್ನ್ ಮಾಡಿ ಕೂಡ ಹಾಕ್ಕೋಬೇಕು. ಎರಡೂ ಕಡೆ ಕೂಡ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಈಗ ಇದು ರೆಡಿಯಾಗಿದೆ, ನೀವಿಲ್ಲಿ ನೋಡ್ಬೋದು ನಗ್ಗೆಸ್ಟ್ ಹೇಗೆ ರೆಡಿಯಾಗಿದೆ ಅಂತ ನೀವಿಲ್ಲಿ ನೋಡ್ಬೋದು. ಸಖತ್ತಾಗಿದೆ, ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಸೊ ಅವಲಕ್ಕಿಯಿಂದ ಮಾಡಿದ್ದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಸೂಪರಾಗಿ ಹಾಗೂ ಸಖತ್ ಟೇಸ್ಟಿಯಾಗಿ ಕೂಡ ಇದೆ. ಈಗ ಒಂದು ಪ್ಲೇಟ್ ಮೇಲೆ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಇದನ್ನು ಹಾಕ್ಕೊಳ್ಬೇಕು. ಉಳಿದಿರುವಂಥ ಎಣ್ಣೆ ಪೂರ್ತಿಯಾಗಿದ್ದು ಹೀರ್ಕೊಳ್ಳುತ್ತೆ. ಈಗ ಉಳಿದಿರುವಂಥ ನಗ್ಗೆಸ್ಟನ್ನು ಕೂಡ ಅದೇ ರೀತಿ ಫ್ರೈ ಮಾಡಬೇಕು. ಸೊ ಒಂದು ಕಡೆ ಗೋಲ್ಡನ್ ಕಲರ್ ಬರೋದ ಮೇಲೆ ನೆಕ್ಸ್ಟ್ ಇನ್ನೊಂದು ಕಡೆ ಕೂಡ ಅದೇ ರೀತಿ ಗೋಲ್ಡನ್ ಕಲರ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಕೂಡ ತೆಗೆದು ಅದೇ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ನೋಡಿ ಏನು ಸಖತ್ತಾಗಿ ಕಾಣ್ತಿದೆ ಅಲ್ವಾ. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಸೂಪರ್ ಹಾಗೂ ಟೇಸ್ಟಿಯಾಗಿರುತ್ತದೆ. ಸೊ ನೋಡಿ ಎಲ್ಲ ನಗ್ಗೆಸ್ಟ್ ಕೂಡ ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ. ಸೂಪರ್ ಆಗಿದೆ ಹಾಗೂ ಟೇಸ್ಟಿ ಹಾಗೂ ಸಖತ್ತಾಗಿರುವಂತಹ ಪೋಹಾ ನಗ್ಗೆಸ್ಟ್ ರೆಡಿಯಾಗಿದೆ. ಸೊ ಇದು ಅವಲಕ್ಕಿಯಿಂದ ಮಾಡಿರುವಂಥದ್ದು ಗೊತ್ತೇ ಆಗೋದಿಲ್ಲ. ಹೊರಗೆ ಕ್ರಿಸ್ಪಿ ಹಾಗೂ ಒಳಗೆ ಸಾಫ್ಟ್ ಆಗಿರುವಂಥ ಪೋಹಾ ನಗ್ಗೆಸ್ಟ್ ಅಂದರೆ ಅವಲಕ್ಕಿ ನಗ್ಗೆಸ್ಟ್. ನೀವಿಲ್ಲಿ ನೋಡ್ಬೋದು ಹೇಗೆ ಸೌಂಡ್ ಆಗ್ತಾ ಇದೆ ಅಂತ ನೀವಿಲ್ಲಿ ನೋಡ್ಬೋದು. ಹಾಗೆ ಹೊರಗೆ ಗರಿ ಗರಿಯಾಗಿ ಹಾಗೆ ಒಳಗೆ ಸಾಫ್ಟು ಕೂಡ ಆಗಿದೆ. ಸೊ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ಸಖತ್ತಾಗಿದೆ ಹಾಗೂ ಆರೋಗ್ಯಕರವಾಗಿರುವಂಥ ಈ ಸ್ನ್ಯಾಕ್ಸ್ ಒಮ್ಮೆ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಮಕ್ಕಳಿಗೂ ಮಾಡಿ ತುಂಬ ಇಷ್ಟ ಆಗುತ್ತೆ ಅವರಿಗೂ ಕೂಡ. ಸೊ ಹಾಗೆಯೇ ಒಂದು ಲಾಸ್ಟಲ್ಲಿ ಇದನ್ನು ಟಿಕ್ಕಿನೂ ಕೂಡ ರೆಡಿ ಮಾಡಿದ್ದೇನೆ. ಈ ರೀತಿ ನೀವು ಬೇಕಾದರೆ ಶೇಪನ್ನು ಕೊಟ್ಕೊಂಡು ಇದನ್ನು ಮಾಡ್ಕೋಬೋದು. ಸೂಪರಾಗಿ ಹಾಗೂ ಸಖತ್ತಾಗಿ ರೆಡಿ ಮಾಡ್ಕೋಬೋದು. ಇದನ್ನು ಮಾಡಲಿಕ್ಕೆ ಕೂಡ ತುಂಬಾ ಸುಲಭ. ಸೊ ನೀವು ನೋಡಿದ್ರಲ್ಲ ಹೇಗೆ ಮಾಡ್ಬೋದು ಅಂತ. ಈಗ ಈ ಬಿಸಿ ಬಿಸಿ ಪೋಹಾ ಟಿಕ್ಕಿಗಳನ್ನು ಟೊಮ್ಯಾಟೊ ಕೆಚಪ್ ಅಥವಾ ಗ್ರೀನ್ ಚಟ್ನಿಯೊಂದಿಗೆ ಸೂಪರ್ ಆಗಿರುವಂಥ ಕಾಂಬಿನೇಷನ್. ಹಾಗೆ ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿರ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೋಹಾ ನಗ್ಗೆಸ್ಟ್ ಅಂದರೆ ಅವಲಕ್ಕಿಯಿಂದ ಮಾಡಿರುವಂಥ ನಗ್ಗೆಸ್ಟ್ ಹೇಗೆ ಮಾಡ್ಬೋದು ಅಂತ. ಸೊ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ, ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಅವಲಕ್ಕಿ ನಗ್ಗೆಸ್ಟ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ನೀವು ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.